ಆಮೇಲೆ ಯಾವುದೇ ರೀತಿ ಪಂಡಾಲದಲ್ಲಿ ಈಗೇನು ರಾತ್ರಿ ಯಾರು ನಡೆಯೋಕೆ ಒಂದು 2 ಪೆಗ್ ಹಾಕೋ ಮಕ್ಕಳಿಗೆ ಯಾವುದಾದ್ರೂ ಎಣ್ಣೆ ಹೊಡೆಯೋದಾಗಲಿ ಅಥವಾ ಕಾರ್ಡ್ಸ್ ಆಡೋದು ಕೂಡ ನಾವು ನೋಡಿದ್ದೀವಿ. ಏನಿಲ್ಲ ಸರ್, ಸುಮ್ಮನೆ ಟೈಮ್ ಪಾಸ್ಗೆ ನಿಂತು ಬರ್ಲಿಕ್ಕೆ ಸರ್ ಅಂತೇಳಿ ಅಂಥ ಒಂದು ಘಟನೆಗಳು ದಯಮಾಡಿ ಆಗಬಾರ್ದು. ಯಾವುದೇ ಕಾರಣಕ್ಕೆ ಇಸ್ಪೀಟ್ ಆಡಬಾರ್ದು ಅಥವಾ ಅಲ್ಲಿ ಮದ್ಯಪಾನ ಕೂಡ ಮಾಡಬಾರ್ದು. ಆಮೇಲೆ ಈಗ ಮೆರವಣಿಗೆ ವಿಷಯಕ್ಕೆ ಬಂದಾಗ ಸಾಕಷ್ಟು ಜನರಿಗೆ ಮೆರವಣಿಗೆ ಸಂದರ್ಭದಲ್ಲಿ ಏನಾಗ್ತದ, ಈಗ ಇದ್ದಿದ್ದಾಗಿ ಸ್ವಲ್ಪ ಗುಲಾಲ್ ಬಳಸೋದು ಕಡಿಮೆ ಆಗಿದೆ. ಗುಲಾಲು ಬಹಳ ಜನರಿಗೆ ರಿಯಾಕ್ಷನ್ ಆಗ್ತದೆ. ಹೀಗಾಗಿ ಬಹಳ ಒಂದು ಜಿಲ್ಲೆಗಳಲ್ಲಿ ಏನ್ ಮಾಡ್ತಾರೆ, ಗುಲಾಲ್ ಬದಲಾಗಿ ಈ ರೋಜು ಪೆಟಲ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಹೂವಿಂದು ಪೆಟಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡಿದ್ರೆ ಅದೊಂದು ರಿಚ್ ಅನಿಸ್ತದೆ ಕಲ್ಚರ್. ಅದನ್ನ ಪೆಟಲ್ಸ್ ಬಿಸಾಕಿದ್ರೆ ರಿಚ್ ಅನಿಸ್ತದೆ. ರೋಡ್ ತುಂಬೆಲ್ಲ ಪೆಟಲ್ಸ್ ಬಿದ್ದಿರ್ತಾವ, ಅದು ಬಹಳ ಚಂದ ಅನಿಸ್ತದ. ಅದಕ್ಕೆ ದಯಮಾಡಿ ಗುಲಾಲ್ ಅಂದ್ರೆ ಇಟ್ ಈಸ್ ಎ ಕೆಮಿಕಲ್ ಕಲರ್ ಏನಪ್ಪ ಅಂದ್ರೆ ಬಹಳ ಜನ ರಿಯಾಕ್ಷನ್ ಆಗ್ತದೆ. ಆಗೋದ್ರಿಂದ ಅದನ್ನ ದಯಮಾಡಿ ಬಳಸಬಾರದು ಅನ್ನೋ ಒಂದು ಸಲಹೆಯನ್ನ ಈ ಮೂಲಕ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.